ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ನಾವು ಈಗಾಗಲೇ 1ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ ಪ್ರಕಟಣೆ ಪುಸ್ತಕದಲ್ಲಿ. ಈಗ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ 7 ಸಭೆಗಳ ವಿಷಯವಾಗಿ ನಾವು ಕಲೀಲಿಕ್ಕಿದ್ದೇವೆ. ಅದಕ್ಕೆ ಮುಂಚಿತವಾಗಿ ಈ ಒಂದು 7 ಸಭೆಗಳ ವಿಷಯವಾಗಿ ಒಂದು ಕೆಲವು ಪರಿಚಯ ಮಾಡಿಸ್ತೇನೆ. ಯಾವ ರೀತಿಯಲ್ಲಿ ಒಂದು ಸಭೆಗಳು ಪ್ರಾರಂಭವಾಯಿತು, ಯಾರ ಮುಖಾಂತರ ಪ್ರಾರಂಭ ಆಯಿತು, ಅದು ಹೇಗೆ ಪ್ರಾರಂಭವಾಯಿತು ಎಂಬುದಾಗಿ ಈ ಒಂದು ವಿಡಿಯೋ ಮುಖಾಂತರವಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಆದ ಕಾರಣ ನಾವು ಪ್ರಾರ್ಥನೆಯೊಂದಿಗೆ ಇದನ್ನು ನಾವು ಪ್ರಾರಂಭಿಸುವ. ತಂದೆಯ ದೇವರೇ, ಈ ಒಂದು 7 ಸಭೆಗಳ ವಿಷಯವಾಗಿ ನಾವು ಕಲಿಯುವಾಗ ನಮ್ಮೊಂದಿಗೆ ನೀನು ಮಾತಾಡು. ತಂದೆಯ ದೇವರೇ, ನಿನ್ನ ಪ್ರಸನ್ನತೆಯಿಂದ ತುಂಬಿಸು. ಪರಿಶುದ್ಧ ಆತ್ಮನೇ ನಮಗೆ ಕಲಿಸಿಕೊಡು, ಜ್ಞಾನದಿಂದ ತುಂಬಿಸು. ಎಲ್ಲ ಮಹಿಮೆಯೂ ಘನವನಿಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈಗ ನೀವು ನೋಡುವಂಥ ಆಸಿಯಾ ಸೀಮೆಯಲ್ಲಿರುವಂಥ 7 ಸಭೆಗಳ ಒಂದು ಚಿತ್ರವನ್ನು ಈ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ. ಆ ಪಟ್ಟಣಗಳು ಎಲ್ಲೆಲ್ಲ ಇತ್ತಂದರೆ, ಫಸ್ಟು ನಾವು ನೋಡುವ ಸಮಯದಲ್ಲಿ ಅದು ಆಸಿಯಾ ಸೀಮೆ ಎಂಬುದಾಗಿ ಆವಾಗ ಕರೆಯಲ್ಪಟ್ಟಿತ್ತು. ಈಗ ಅದಕ್ಕೆ ಬೇರೆ ದೇಶಕ್ಕೆ ಬೇರೆ ಹೆಸರಿದೆ, ಮತ್ತೆ ನಾನು ಹೇಳ್ತೇನೆ. ಬಟ್ ಅದರ ಪಕ್ಕದಲ್ಲಿ ಇದ್ದ ಒಂದು ಸಮುದ್ರವು ಈಗ ಏಷ್ಯನ್ ಸಮುದ್ರ ಅಂತ ಕರೆಯುತ್ತೇವೆ. ಈಗ ಒಂದು ವೇಳೆ ತಿರುವನಂತಪುರದಿಂದ ಮುಂಬೈ ತನಕ, ಈಗ ಮಂಗಳೂರು, ಉಡುಪಿ, ಇದೆಲ್ಲ ಈ ಪಟ್ಟಣಗಳೆಲ್ಲ ಎಲ್ಲಿದೆ ಅಂದರೆ ಅರಬಿಕ್ ಸಮುದ್ರದಲ್ಲಿ ಇರ್ತದೆ, ಅರಬಿಕ್ ಸಮುದ್ರದಲ್ಲಿ ಇದೆ. ಆದ ಕಾರಣ ಈ ಒಂದು 7 ಸಭೆಗಳಲ್ಲಿ 3 ಸಭೆಗಳು ಏನಂದರೆ ಈ ಒಂದು ಸಮುದ್ರ ಬಳಿಯಲ್ಲಿರುವಂಥ ಒಂದು ಪಟ್ಟಣವಾಗಿತ್ತು, ಹತ್ತಿರವಾಗಿದ್ದ ಒಂದು ಪಟ್ಟಣವಾಗಿತ್ತು. ಮತ್ತು ಪತ್ಮೋಸ್ ನೀವು ಈಗಾಗಲೇ ನಾವು ಕಲಿತುಕೊಂಡಿದ್ದೇವೆ. ಈ ಪತ್ಮೋಸ್ ಈ ಒಂದು ದ್ವೀಪವು ಸಮುದ್ರದ ಮಧ್ಯದಲ್ಲಿತ್ತು. ಅಲ್ಲಿ 7 ಸಭೆಗಳು 7 ಪಟ್ಟಣದಲ್ಲಿ ಪ್ರಾರಂಭವಾಯಿತು. ಈ ಮ್ಯಾಪಲ್ಲಿ ನೋಡುತ್ತೀರಿ. ಸರಿ, ಓಕೆ. ಈ ಒಂದು 7 ಪಟ್ಟಣಕ್ಕೆ ಈಗ ಯಾವ ರೀತಿಯಲ್ಲಿ ಕರೀತಾರೆ ಅಂದರೆ, ಅದನ್ನು ಈಗ ಟರ್ಕಿ ದೇಶದಲ್ಲಿ ಆ 7 ಪಟ್ಟಣಗಳಿದೆ. ನಂಬರ್ 1 ಎಫೆಸಕ್ಕೆ ಎಫೆಸಸ್ ಅಂತ ಕರೀತಾ ಇದ್ದಾರೆ. ಸುಮರ್ನ ಈ ಒಂದು ಪಟ್ಟಣಕ್ಕೆ ಇಸ್ಮೇರ್ ಎಂಬುದಾಗಿ ಅವರು ಕರೆಯುತ್ತಾರೆ. ಮತ್ತು 3ನೇದಾಗಿ ಬೆರ್ಗಮ, ಇದಕ್ಕೆ ಬೆರ್ಗಮೋನ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಮತ್ತು ತುವೇತ್ರ ಆ ಒಂದು ಪಟ್ಟಣವನ್ನು ಅಹಾಸಾರ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಮತ್ತು ಸಾರ್ದಿಸ್ ಈ ಒಂದು ಪಟ್ಟಣವನ್ನು ಸಾರ್ಟ್ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಫಿಲದೆಲ್ಫಿಯಾ ಈ ಒಂದು ಪಟ್ಟಣವನ್ನು ಹಲಾಹಿಸಿರ್ ಎಂಬುದಾಗಿ ಕರೆಯುತ್ತಾರೆ. ಲವೋದಿಕ್ಯ ಈ ಪಟ್ಟಣವನ್ನು ಡೆನಿಸಿಲಿ ಎಂಬುದಾಗಿ ಕರೆಯುತ್ತಾರೆ. ಈ ರೀತಿಯಾಗಿ ಈ ಟರ್ಕಿ ದೇಶದಲ್ಲಿರುವಂಥ 7 ಪಟ್ಟಣಕ್ಕೆ ಈಗ ಕರೆಯುವಂಥ ಒಂದು ಹೆಸರುಗಳಾಗಿ ಕೊಡಲ್ಪಟ್ಟ ಒಂದು ಹೆಸರುಗಳಾಗಿದೆ. ಓಕೆ, ಈ ಒಂದು 7 ಪಟ್ಟಣಗಳು ಏಷ್ಯಾ ಸೀಮೆಯಲ್ಲಿ ಇದ್ದವು. ಆದರೆ ಇದಕ್ಕೆ ಸ್ವಾರ್ಥೆಯನ್ನು ಸಾರಿದ ಯಾರು, 7 ಪಟ್ಟಣಕ್ಕೆ ಹೋಗಿದ್ದು ಯಾರು, ಹೇಗೆ ಸಭೆಯಾಯಿತು ಎಂಬುದಾಗಿ ನಾವು ಸತ್ಯವಾಕ್ಯದಲ್ಲಿ ಓದುವ ಸಮಯದಲ್ಲಿ ಈ ಸತ್ಯವಾಕ್ಯದಲ್ಲಿ ಒಂದೇ ಒಂದು ಕಡೆ ಮಾತ್ರ ಇದಕ್ಕೆ ನಮಗೆಂದರೆ ಆಧಾರ ಇದೆ. ಅದನ್ನು ನಾವು ಕಲಿಯಲಿಕ್ಕಿದ್ದೇವೆ. ಅಪೊಸ್ತಲನಾದ ಪೌಲನು ರಕ್ಷಣೆ ಹೊಂದಿದ ಮೇಲೆ, ಅವನು ದೇವರನ್ನು ಕಂಡುಕೊಂಡ ಮೇಲೆ ಅವನು ಸ್ವಾರ್ಥೆಯನ್ನು ಸಾರಲಿಕ್ಕೆ ಪ್ರಾರಂಭಿಸನು. 13ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುತ್ತೇವೆ. ಕರ್ತನು ಅವನನ್ನು ಸೇವೆಗೆ ಕರೆದ ಸಮಯದಲ್ಲಿ ಅವನು ಬರ್ನಬಾಸ್ ಏನು ಮಾಡ್ತಿದ್ದಾರೆ, ಸೇವೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅವರು ಸೇವೆಯನ್ನು ಮಾಡ್ತಾ ಇರುವ ಸಮಯದಲ್ಲಿ ಈಗ ನಾನು ನೋಡುತ್ತೇನೆ, ಮೊದಲನೇ ಪ್ರಯಾಣ 3 ಪ್ರಯಾಣಗಳು ಮಾಡಿ ಎಷ್ಟೋ ಸಭೆಗಳನ್ನು ಸ್ಥಾಪನೆ ಮಾಡಿದನು. ಅಂದರೆ ಪೌಲನ ಮಿಷನರಿ ಪ್ರಯಾಣ ಎಂಬುದು ಹೇಳುತ್ತೇವೆ. ಈ 3 ಪ್ರಯಾಣಗಳಲ್ಲಿ ಅವನು ಸಭೆಗಳನ್ನು ಸ್ಥಾಪನೆ ಮಾಡಿದನು. ಅಪೊಸ್ತಲ ಕೃತ್ಯಗಳಲ್ಲಿ ನಾವು 14ನೇ ಅಧ್ಯಾಯದಿಂದ ನಾವು 20ನೇ ಅಧ್ಯಾಯ ತನಕ ನಾವು ನೋಡ್ಬೋದು. ಅದಾದ ಮೇಲೆ ಅನೇಕ ಕಾರ್ಯಗಳು ನಡೀತಾ ಇದೆ, ಅದು ನಮಗೆ ಬೇಡ. ಆದರೆ ಈಗ ಮೊದಲನೇ ಪ್ರಯಾಣದಲ್ಲಿ ಅವನು 47ರಿಂದ 49 ತನಕ ನಾವು ಮಾಡಿದಾಗ ಅಂತ್ಯೋಕ ಪಟ್ಟಣದಿಂದ ಅವನು ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಸಭೆಯನ್ನು ಸ್ಥಾಪನೆ ಮಾಡಿ ಹಿಂದಿರುಗಿ ಅಂತ್ಯೋಕಕ್ಕೆ ಬಂದು ಬಿಡ್ತಾನೆ. ಆದರೆ ಆ ಸಮಯದಲ್ಲಿ ಅವನು ಆಸಿಯಾ ಸೀಮೆಗಳಿಗೆ ಹೋಗಲಿಲ್ಲ. ಬಟ್ 2ನೇ ಪ್ರಯಾಣ ಹೋಗಿದ ಸಮಯದಲ್ಲಿ ಅವನು 49ನೇ ವರ್ಷದಿಂದ 51ನೇ ವರ್ಷದ ತನಕ ಅವನು ಸೇವೆ ಮಾಡಿದಾಗ ಅವನು ಅಂತ್ಯೋಕ ಪಟ್ಟಣದಿಂದ ಕಲಾತ್ಯಕ್ಕೆ ಹೋಗಿ ಅವನು ಎಬೆಸ್ ಪಟ್ಟಣದಿಂದ ಮೇಲೆ ಉತ್ತರಕ್ಕೆ ಇರುವಂಥ ಇನ್ನೊಂದು ಪಟ್ಟಣಕ್ಕೆ ಹೋಗಿ ಏನು ಮಾಡ್ತಂದರೆ ಅಲ್ಲಿ ಸೇವೆಯನ್ನು ಮಾಡಿ ಮತ್ತೆ ಲಾಸ್ಟಿಗೆ ಸಮುದ್ರದಿಂದ ಬೇರೆ ಆಚೆ ಕಡೆ ಇರುವಂಥ ಸಮುದ್ರದ ಆಚೆ ಕಡೆ ಇರುವಂಥ ದೇಶಗಳಿಗೆ ಹೋಗಿ ಅಲ್ಲಿ ಏನು ಮಾಡ್ತಂದರೆ ಅಲ್ಲಿ ಥೆಸಲೋನಿಕ್ಯ, ಕೊರಿಂಥ, ಈ ಮಕದೋನಿಯಾ ಎಲ್ಲ ಸಭೆಗಳನ್ನು ಹೋಗಿ ಅಲ್ಲಿ ಪಟ್ಟಣಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಸಭೆಯನ್ನು ಸ್ಥಾಪನೆ ಮಾಡಿ ಮತ್ತೆ ಅವನು ಹಿಂದಿರುಗಿ ಏನು ಮಾಡ್ತಂದರೆ ಯೆರೂಸಲೇಮಿಗೆ ಬರಬೇಕಂದ ಆಸೆ ಇತ್ತು, ಒಂದು ಪ್ರಾರ್ಥನೆ ಇತ್ತು. ಬರುವ ಸಮಯದಲ್ಲಿ ಅವನಿಗೆ ಎಲ್ಲಿ ಹೋಗ್ತಾನೆ, ಎಫೆಸಕ್ಕೆ ಹೋಗ್ತಾನೆ. ನೀವು ಈ ಒಂದು ಚಿತ್ರದಲ್ಲಿ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು ಎಫೆಸ ಎಂಬುದಾಗಿ. ಪೌಲನು ಎಫೆಸಕ್ಕೆ ಬಂದಾಗ ಅಲ್ಲಿ ಕೆಲವೇ ದಿನಗಳು ಮಾತ್ರ ಉಳ್ಕೊಂಡು, ಅದನ್ನು ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ
19ನೇ ವಚನದಿಂದ 22ನೇ ವಚನ ತನಕ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಫೆಸಕ್ಕೆ ಬಂದು ಅವನು ಕೆಲವು ದಿನಗಳು ಅಲ್ಲಿ ಸುವಾರ್ತೆಯನ್ನು ಸಾರಿದನು. ಅನೇಕರು ರಕ್ಷಣೆ ಹೊಂದಿದ್ದರು, ಅವರಿಗೆ ಇಷ್ಟವಾಯಿತು, ಅದು ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಅವ್ರು ಹೇಳಿದರು, ಪೌಲನು ಇದ್ದು ನಮಗೆ ಸುವಾರ್ತೆಯನ್ನು ಸಾರೆಂಬುದಾಗಿ. ಆದರೆ ನನಗೆ ಯೆರೂಸಲೇಮಿಗೆ ನನಗೆ ಕೆಲವು ಪ್ರಾರ್ಥನೆ ಇದೆ, ನಾನು ಖಂಡಿತವಾಗಿ ಹೋಗಬೇಕೆಂದ ಉದ್ದೇಶದಲ್ಲಿ ಅವನೇನು ಮಾಡಿದನು, ಅಲ್ಲಿಂದ ಹೊರಟು ಹೋದನು. ಫಸ್ಟ್ ಎಬೇಸ ಈ ಒಂದು ಹೆಸರು ಇಲ್ಲಿ 18ನೇ ಅಧ್ಯಾಯದಲ್ಲಿ ಕಾಣುತ್ತೇವೆ. ಪೌಲನು ಮತ್ತೆರಡನೇ ಪ್ರಯಾಣ ಮುಗಿಸ್ಕೊಂಡು ಯೆರೂಸಲೇಮಿಂದ ಮತ್ತೇನಕ್ಕೆ ಹೋಗ್ತಾನೆ, ಅಂತ್ಯೋಕ್ಯಕ್ಕೆ ಹೋಗ್ತಾನೆ. ಯಾಕಂದರೆ ಅವನು ಆ ಒಂದು ಸೇವಾ ಕೇಂದ್ರವು ಅಲ್ಲಿ ಇತ್ತು. ಅಲ್ಲಿಂದಲೇ ಅವನ ಎಲ್ಲ ಸೇವೆಗಳನ್ನು ಪ್ರಾರಂಭಿಸ್ತಾನೆ. ಮತ್ತೆ 1 ವರ್ಷ ಕಾಲ 51ರಿಂದ 52 ತನಕ 1 ವರ್ಷ ಕಾಲ ಅಂತ್ಯೋಕ್ಯ ಯೆರೂಸಲೇಮ್ ಎಲ್ಲ ಸಮಯವನ್ನು ಕಳೆದ ಮೇಲೆ 52ನಲ್ಲಿ ಅವನು ಶೀಲವನ್ನು ಕರೆದುಕೊಂಡು 3ನೆಯ ಸೇವೆ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ. ಆ ಸಮಯದಲ್ಲಿ ಅವನೇನು ಮಾಡ್ತಾನೆ, ನೇರವಾಗಿ ಈಗ ಆ ಒಂದು ಗಲಾತಿಯ ಸೀಮೆಯಿಂದ ಮಲೆನಾಡಿಂದ ನೇರವಾಗಿ ಎಫೆಸ್ಸಿಗೆ ಬರ್ತಾನೆ. ಇದನ್ನು ಈಗ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು, ಮ್ಯಾಪಲ್ಲಿ ನೋಡ್ಬೋದು. ನೇರ ಎಫೆಸ್ಸಿಗೆ ಬರ್ತಾನೆ. ಎಫೆಸ್ಸಿಗೆ ಬಂದು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಮತ್ತೆ ಯೆರೂಸಲೇಮಿಗೆ ಹೋಗ್ತಾನೆ. ಅದರಲ್ಲಿ ಎಫೆಸ್ಸಿಗೆ ಬಂದಾಗ ಏನಾಯಿತು ಅಂದ್ರೆ 19ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ವಚನದಲ್ಲಿ ಅಪೊಲ್ಲೋನು ಇವನು ಒಂದು ಸೇವಕನಾಗಿದ್ದನು. ಅವನು ಅಕ್ವಿಲ ಪ್ರಿಸ್ಕಿಲ ಮುಖಾಂತರವಾಗಿ ಎಫೆಸ್ ಪಟ್ಟಣದಲ್ಲಿ ರಕ್ಷಣೆ ಹೊಂದಿ ದೇವರನ್ನು ಕಂಡುಕೊಂಡಿದ್ದರು. ಅವನು ಏನು ಮಾಡಿದನು, ಎಫೆಸ್ ಪಟ್ಟಣದಿಂದ ಎಲ್ಲಿಗೆ ಹೋಗಿಬಿಟ್ಟಿದ್ದಾನೆ, ಕೊರಿಂಥ ಪಟ್ಟಣದಲ್ಲಿ ಇದ್ದನು. ಕೊರಿಂಥನಲ್ಲಿ ಅವನಿಗೆ ಸ್ವಾರ್ಥ ಸಿಕ್ಕಿತ್ತು. ಮತ್ತೆ ಎಫೆಸ್ಸಿಗೆ ಬಂದನು, ಮತ್ತೆ ಕೊರಿಂಥಕ್ಕೆ ಹೋಗಿದ್ದಾನೆ. ಅವನು ಹೋಗಿದ್ದ ಮೇಲೆ ಪೌಲನು ಮಲೆನಾಡುಗಳೆಲ್ಲ ಸಂಚಾರ ಮಾಡಿ ಏನು ಮಾಡ್ತಾರೆ, ಎಫೆಸ್ಸಿಗೆ ಬರ್ತಾ ಇದ್ದಾನೆ. ಎಫೆಸ್ಸಿಗೆ ಬಂದು ಅಲ್ಲಿ ಸ್ವಾರ್ಥಿಯನ್ನು ಸಾರಿದನು. ಯಾಕಂದರೆ ಈಗಾಗಲೇ ಪರಿಚಯ ಇದ್ದರು ಕೆಲವರು, ಯಾಕಂದರೆ 1 ವರ್ಷ ಕಾಲಗಳು ಆಯಿತು ಅಷ್ಟೇ. ಅವನು ಹೋಗಿದಾಗ ಅನೇಕರು ದೇವರ ವಾಕ್ಯವನ್ನು ಕಂಡುಕೊಂಡ್ರು, ಅನೇಕರ ದೇವರ ಸ್ವಾರ್ಥಿಯನ್ನು ನಂಬಿದರು, ಎಲ್ಲ ಇದು ಮಾಡಿದರು. 3 ತಿಂಗಳ ಕಾಲಗಳು ಅವನು ಸಭೆಯನ್ನು ಕಟ್ಟುತ್ತಾ ಇದ್ದನು. ಬಟ್ 9ನೇ ವಚನಕ್ಕೆ ಬರುವ ಸಮಯದಲ್ಲಿ ಏನಾಗ್ತಂದರೆ, ಅಲ್ಲಿ ಕೆಲವರು ಏನು ಮಾಡ್ತಾರೆ, ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡ್ಬಿಟ್ಟು ಕರ್ತನ ವಾಕ್ಯಕ್ಕೆ ವಿರೋಧವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಇದು ಪೌಲನಿಗೆ ತುಂಬ ನೋವಾಯಿತು, ಕಷ್ಟವಾಯಿತು. ಅವನೇನು ಮಾಡಿದಾನೆ, ಶಿಷ್ಯರೆಲ್ಲ ಬೇರ್ಪಡಿಸಿಕೊಂಡು ಅವನು ತುರನು ಎಂಬ ಒಂದು ವ್ಯಕ್ತಿಯ ಒಂದು ಪರ್ಣಶಾಲೆ ಅಂತ ಹೇಳ್ತೇವೆ, ಅಲ್ಲದ ಒಂದು ಶಾಲೆಯಲ್ಲಿ ಹೋಗಿ ಏನು ಮಾಡ್ತಾ ಇದ್ದಾನೆ ಅಂದರೆ ಪ್ರತಿದಿನವೂ ಪ್ರಾರ್ಥನೆ ಮಾಡುವುದು ಅದೆಲ್ಲ ನಡೆಸ್ಕೊಂಡು ಇರ್ತಾ ಇದ್ದಾನೆ. ಇದು 2 ವರ್ಷ ಕಾಲಗಳು, ಈ ಒಂದು ಸ್ಥಳವು ಅವನಿಗೆ ಸಿಕ್ಕಿದಾಗ 2 ವರ್ಷ ಕಾಲಗಳಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಮೊಟ್ಟ ಮೊದಲು ಇಲ್ಲಿ ಪದವು ಬರ್ತದೆ, ಆಸಿಯಾ ಸೀಮೆಯಲ್ಲಿ ವಾಸವಾಗಿದ್ದ ಎಲ್ಲ ಯಹೂದ್ಯರು ಗ್ರೀಕರು ಕರ್ತನ ವಾಕ್ಯವನ್ನು ಕೇಳಿದರು. ಅಂದರೆ 52ನೇ ವರ್ಷದಲ್ಲಿ ಪೌಲನು ಎಫೆಸ್ಸಿಗೆ ಬಂದಾಗ ಈ ಒಂದು ಆಸಿಯಾ ಸೀಮೆಯಲ್ಲಿದ್ದ ಎಲ್ಲ ಪಟ್ಟಣಗಳಿಗೆ ಏನಾಗ್ತಂದರೆ ಸುವಾರ್ತೆ ಹೋಯಿತೆಂಬುದಾಗಿ ಈ ಒಂದು ವಚನ ಮಾತು ನಮಗೆ ಹೇಳುವಂಥದ್ದಾಗಿದೆ. ಆದ ಕಾರಣ ಪೌಲನ ಮುಖಾಂತರವಾಗಿ ಈ ಒಂದು 7 ಸಭೆಗಳು ಪ್ರಾರಂಭವಾಯಿತು. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ನಾವು ಒಂದು ಸಭೆಗಳಾಗಿ ನಾವು ಕಲಿಯಲಿಕ್ಕೆ ಸಾಧ್ಯವಾಗ್ತದೆ. ದೇವರು ನಮ್ಮನ್ನು ನಡೆಸಲಿ. ಕರ್ತನು ಒಂದು ಸಭೆಗಳಿಗೆ ಹೇಳಲ್ಪಟ್ಟ ಎಲ್ಲ ವಿಷಯ ನೋಡುತ್ತೇವೆ. ಈ ರೀತಿಯಾಗಿ ಒಂದು ಆಸಿಯಾ ಸೀಮೆಯಲ್ಲಿ ಪೌಲನ ಮುಖಾಂತರ ಎಫೆಸ್ ಪಟ್ಟಣದಿಂದ ಎಲ್ಲ ಪಟ್ಟಣಗಳಿಗೆ ಸುವಾರ್ತೆಯು ಸಾರಲ್ಪಟ್ಟಿತ್ತು, ಸಭೆಗಳು ಪ್ರಾರಂಭವಾಯಿತು. ಇದು ಆ ಸಭೆಗಳ ಒಂದು ಮುನ್ನುಡಿಯಾಗಿದೆ. ನಾವು ಈಗ 2ನೇ ಅಧ್ಯಾಯ 1ನೇ ವಚನದಿಂದ ಒಂದೊಂದು ಸಭೆಗಳಾಗಿ ನಾವು ಕಲಿಯೋಣ. ಕರ್ತನ ನಮ್ಮೊಂದಿಗೆ ಮಾತಾಡಲಿ. ಮೊದಲದಾಗಿ ಎಫೆಸು ಸಭೆ ಎಂಬುದಾಗಿ ನಾವು ನೋಡುತ್ತೇವೆ. 1ನೇ ವಚನದಿಂದ 7ನೇ ವಚನ ತನಕ ಎಫೆಸು ಸಭೆಗೆ ಹೇಳಿದ ಸಂದೇಶಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಈ ಎಫೆಸು ಪಟ್ಟಣದ ಬಗ್ಗೆ ನಿಮಗೆ ಸ್ವಲ್ಪ ನಾನು ಪರಿಚಯ ಮಾಡಿಕೊಡ್ತೇನೆ. ಈ ಎಫೆಸು ಪಟ್ಟಣವು ಅಂದರೆ ನಾನು ಆವಾಗ ಹೇಳಿದ ಹಾಗೆ ಆಸಿಯನ್ ಸಮುದ್ರದ ಬಳಿಯಲ್ಲಿತ್ತು. ಆ ಒಂದು ಪಟ್ಟಣಕ್ಕೆ ಒಂದು ಒಳ್ಳೆಯ ನದಿ ಇತ್ತು. ಅದಂದರೆ ಕ್ಯಾಸ್ಟರ್ ಎಂಬ ನದಿಯು ಅಲ್ಲಿ ಹರಿಯುತ್ತಾ ಇತ್ತು. ಆ ನದಿ ಬಂದ ಕಾರಣ ಆ ಪಟ್ಟಣವು ತುಂಬ ಉತ್ತಮವಾಗಿತ್ತು. ಇದನ್ನು ನಾವು ಈ ಒಂದು ಮ್ಯಾಪಲ್ಲಿ ನೋಡ್ಬೋದು. ಆ ಸಮುದ್ರ ಬಳಿಯಲ್ಲಿ ಎಫೆಸ್ ಪಟ್ಟಣ ಇದೆ ಮತ್ತು ಆ ನದಿ ಒಂದು ಲೈನ್ ನೋಡ್ತೀರಿ. ಈ ನದಿಯು ಇರುವ ಕಾರಣ ಏನಾಯಿತು ಅಂದರೆ ಆ ಪಟ್ಟಣಕ್ಕೆ ತುಂಬ ಇದಾಯಿತು. ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ, ಆ ನದಿಯು ತುಂಬ ಪಟ್ಟಣದ ಮಧ್ಯದಿಂದ ಹರಿದು ಹೋಗ್ತಾ ಇದೆ. ಆ ಪಟ್ಟಣದ ಮಧ್ಯದಿಂದ ಹರಿದು ಹೋಗ್ತಾ ಇದೆ. ಅದು ಉತ್ತಮವಾದ ಒಂದು ನದಿಯು. ಈ ಒಂದು ಪಟ್ಟಣದಲ್ಲಿ ಇದ್ದ ಒಂದು ವಿಶೇಷವಾದ ಒಂದು ದೇವಸ್ಥಾನ ಅದು ಪುರಾತನ ಕಾಲದ ಒಂದು ಅದ್ಭುತಗಳಲ್ಲಿ 7 ಅದ್ಭುತಗಳಲ್ಲಿ ಒಂದು ಅದ್ಭುತವಾಗಿತ್ತು. ಅದು ಯಾವುದಂದರೆ ಡಯಾನಾ ದೇವಸ್ಥಾನ ಒಂದು ದೊಡ್ಡ ಒಂದು ದೇವಸ್ಥಾನವಾಗಿತ್ತು. ಆದ ಕಾರಣ ಈ ಒಂದು ಪಟ್ಟಣದಲ್ಲಿ ಎಫೆಸ ಪಟ್ಟಣದಲ್ಲಿ ಒಂದು ದೊಡ್ಡ ದೇವಸ್ಥಾನ, ಅದು ಜನರಿಗೆ
ಇನ್ಕಮ್ ಕೊಡುವ ಒಂದು ಬಿಸ್ನೆಸ್ ಕಮರ್ಷಿಯಲ್ ಏರಿಯಾವಾಗಿ ಇತ್ತು. ಎರಡದಾಗಿ ಅಲ್ಲಿ ಒಂದು ಕ್ರೀಡಾಂಗಣ ಇತ್ತು, ಸಾವಿರಾರು ಜನರು ಅಲ್ಲಿ ಕೂತ್ಕೊಳ್ಳುವ ರೀತಿಯಲ್ಲಿ ಇತ್ತು. ಯಾಕಂದರೆ ಈ ಒಂದು ಸಭೆಯಕ್ಕೆ ಅಪೊಸ್ತಲನಾದ ಪೌಲನು ಬರೆಯುವ ಸಮಯದಲ್ಲಿ ಮೊದಲನೇ ಶತಮಾನದಲ್ಲಿ ಎಫೆಸ್ ಪಟ್ಟಣದಲ್ಲಿ ಸುಮಾರು 2,50,000 ಜನರು ವಾಸವಾಗಿರುವುದೆಂಬುದಾಗಿ ಚರಿತ್ರೆ ಹೇಳುತ್ತದೆ. 2,50,000 2,50,000 ಜನರು ಅಲ್ಲಿ ವಾಸವಾಗಿರುವುದೆಂಬುದಾಗಿ. ಅಲ್ಲಿ ಒಂದು ಕ್ರೀಡಾಂಗಣ ಇತ್ತು ಮತ್ತು ಗ್ರಂಥಾಲಯ ಇತ್ತು. ಈ ರೀತಿಯಾಗಿ ಎಫೆಸ್ ಪಟ್ಟಣವು ಒಂದು ಉತ್ತಮವಾದ ಒಂದು ಪಟ್ಟಣವಾಗಿತ್ತು, ಅದು ಬಿಸಿನೆಸ್ ಏರಿಯಾವಾಗಿತ್ತು, ಇದಾಗಿತ್ತು. ಈಗ ಎಫೆಸ್ ಪಟ್ಟಣಿಗೆ ಹೇಗೆ ಸುವಾರ್ತೆ ಬಂತೆಂಬುದಾಗಿ ನಾವು ಅಪೊಸ್ತಲ ಕೃತ್ಯದಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ. ಈಗ 1ನೇ ವಚನದಿಂದ ನಾವು ನೋಡೋಣ. 2ನೇ ಅಧ್ಯಾಯ 1ನೇ ವಚನ. 2:1 ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವ ಆತನು ಹೇಳುವುದೇನೆಂದರೆ, ಅಂದರೆ ಇಲ್ಲಿ ತನ್ನ ವಿಷಯವಾಗಿ ದೇವರು ಪರಿಚಯ ಮಾಡಿಕೊಳ್ಳುವನಾಗಿದ್ದಾನೆ. ಈಗಾಗಲೇ 1ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ, ಯೇಸು ಕ್ರಿಸ್ತನಿಗೆ 36 ಅಡ್ಡ ಹೆಸರುಗಳು ಕೊಡಲ್ಪಟ್ಟಿದೆ. ಇದರಲ್ಲಿ ಅವನು ಹೇಳುತ್ತಾನೆ ಯಾವ ರೀತಿಯಲ್ಲಿ ಆತನ ಒಂದು ವಿವರಣೆ ಕೊಡಲ್ಪಡುತ್ತಂದರೆ 7 ನಕ್ಷತ್ರಗಳನ್ನು ತನ್ನ ಬಲಗೈಯಲ್ಲಿ ಹಿಡಿದಿರುವ ಆತನು. ಈಗಾಗಲೇ ನಾವು 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 7 ನಕ್ಷತ್ರಗಳು 7 ಸಭೆಯ ದೂತರಾಗಿದ್ದಾರೆ ಮತ್ತು 7 ಚಿನ್ನದ ದೀಪ ಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವ ಆತನು. 7 ದೀಪ ಸ್ತಂಭವು ಅದು ಬಂದು 7 ಸಭೆಗಳನ್ನು ಇದು ಮಾಡುವಂಥದ್ದಾಗಿದೆ. ಆದ ಕಾರಣ ಈ ಒಂದು ವಾಕ್ಯದ ಪ್ರಕಾರ ಕರ್ತನ ಮುಂದೆ 7 ಸಭೆಗಳು ಯಾವಾಗಲೂ ಇದೆ. ಕರ್ತನ ದೂತರು ಯಾವಾಗಲೂ ಅವರ ಕೈಯಿನಲ್ಲಿ ಇರುವವರಾಗಿದ್ದಾರೆ. 2ನೇ ವಚನದಲ್ಲಿ ನೋಡುತ್ತೇವೆ, ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು, ನೀನು ದುರ್ಜನರನ್ನು ಸಹಿಸಲಾರೆ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿರುವೆ. ಯೇಸು ಕ್ರಿಸ್ತನು ಎಫೆಸ ಪಟ್ಟಣದ ಗುಣಾದಿಶಗಳನ್ನು ವಿವರಿಸುವನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಅವರಲ್ಲಿದ್ದ ಗುಣಾದಿಶ ಏನೆಂದರೆ ಅವರಿಂದ ಕೃತ್ಯಗಳು, ಪ್ರಯಾಸ, ತಾಳ್ಮೆ, ಇದು 3 ಅಲ್ಲಿ ಇತ್ತು. ಈ 3 ವಿಷಯವಾಗಿ ನಾವು ನೋಡುವ ಸಮಯದಲ್ಲಿ 2 ವಾಕ್ಯಗಳು ನಿಮಗೆ ಹೇಳುತ್ತೇನೆ. 1 ಕೊರಿಂಥ 13:13 ಹೇಳುತ್ತದೆ, ಈಗ ನೆಲೆಗೊಂಡಿರುವುದು ಪ್ರೀತಿ, ನಂಬಿಕೆ, ನಿರೀಕ್ಷೆ. ಅದರಲ್ಲಿ ಪ್ರೀತಿ ಶ್ರೇಷ್ಠವಾದದೆಂಬುದಾಗಿ ನೋಡುತ್ತೇವೆ. ಬಟ್ 1 ಥೆಸಲೋನಿಕೆ 1ನೇ ಅಧ್ಯಾಯ 2-4ನೇ ವಚನ ತನಕ ಓದುವ ಸಮಯದಲ್ಲಿ ಈ 3 ಪದಗಳನ್ನು ಅಲ್ಲಿ ಏನಾಗುತ್ತೆ ಹೇಳಲ್ಪಡುತ್ತದೆ. ಯಾವುದು? ಪ್ರೀತಿ, ನಂಬಿಕೆ, ನಿರೀಕ್ಷೆ. ಅಂದರೆ ನಿಮ್ಮ ಪ್ರೀತಿಯ ಪ್ರಯಾಸ ಮತ್ತು ನಿಮ್ಮ ನಂಬಿಕೆಯ ಕೆಲಸ ಮತ್ತು ನಮ್ಮ ನಿರೀಕ್ಷೆಯಿಂದ ಉಂಟಾದ ತಾಳ್ಮೆ. ಆದ ಕಾರಣ ಈ ಒಂದು ಎಫೆಸ್ ಪಟ್ಟಣಕ್ಕೆ ಈ ಒಂದು ಗುಣಾದಿಶಯಗಳು ಅಂದರೆ ಪ್ರಯಾಸ ಪಡುವುದು ಮತ್ತು ಕೃತ್ಯಗಳು ಮತ್ತು ತಾಳ್ಮೆ ಎಲ್ಲ ಬರಬೇಕಾದ್ರೆ ಅವರಲ್ಲಿ ನಂಬಿಕೆ, ಪ್ರೀತಿ, ನಿರೀಕ್ಷೆ ಇದ್ದ ಕಾರಣ ಅವ್ರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕೃತ್ಯಗಳಲ್ಲಿ ಮತ್ತು ಪ್ರಯಾಸಗಳಲ್ಲಿ, ತಾಳ್ಮೆಯಲ್ಲಿ ಅವರು ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಮತ್ತು ಅವರು ಇಲ್ಲಿದ್ದ ಒಂದು 2 ಗುಣಾದಿಶಗಳು ಏನೆಂದರೆ, ಒಂದು ದುರ್ಜನರನ್ನು ಸಹಿಸಲಾರು. ಯಾರಾದರೂ ಅಯೋಗ್ಯರಾಗಿದ್ದರೆ ಅವರು ಸಹಿಸಿಕೊಳ್ಳುವುದಿಲ್ಲ, ಖಂಡಿತವಾಗಿ ಅವರು ಗಂಡಿಸ್ತಾ ಇದ್ದರು. ನೀನು ಹಂಗೆ ಮಾಡುವುದು ತಪ್ಪು ಎಂಬುದಾಗಿ ಅವರು ದುರ್ಜನರನ್ನು ಏನು ಮಾಡ್ತಾಯಿದ್ರು? ಗಂಡಿಸ್ತಾ ಇದ್ದರು. ಬಟ್ ಸುಳ್ಳುಗಾರರನ್ನು ಕಂಡುಕೊಳ್ಳುವವರಾಗಿದ್ದರು. ಯಾರ ತಪ್ಪಾಗಿ ಬೋಧನೆ ಮಾಡಿದರೆ, ತಪ್ಪಾಗಿ ಉಪದೇಶ ಮಾಡಿದರೆ ಏನು ಮಾಡ್ತಿದ್ರು? ಅವರನ್ನು ಕಂಡುಕೊಳ್ಳುವವರಾಗಿದ್ದರು. ಅವರಲ್ಲಿ ಇದ್ದ ಒಂದು ಉತ್ತಮವಾದ ಸಂಗತಿ ಆಗಿತ್ತು. ಬಟ್ 3ನೇ ವಚನಕ್ಕೆ ಬರುವ ಸಮಯದಲ್ಲಿ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡರೂ ಬಿದ್ದು ಹೋಗದೆ ಇದ್ದುದನ್ನು ನಾನು ಬಲ್ಲೆನು. ಅಂದರೆ ಅವ್ರಿಗೆ ಬಂದ ಹಿಂಸೆ, ಅಪೊಸ್ತಲರ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ಹಿಂಸೆಗಳು, ಒಂದು ವೇಳೆ ನೀವು ಚಿತ್ರದಲ್ಲಿ ನೋಡ್ಬೋದು, ಬಾಧೆ, ಹಿಂಸೆ, ಅಂದರೆ ಸಭೆಗಳಿಗೆ ಇದ್ದ ಒಂದು ಹಿಂಸೆಯನ್ನು ನಾವು ನೋಡುತ್ತೇವೆ. ಅವ್ರು ಏನೆಲ್ಲ ಮಾಡ್ತಂದರೆ ಬೆಂಕಿಗೆ ಹಾಕ್ತಾಯಿದ್ದರು, ಸಿಲ್ಬೆಗೆ ಹಾಕ್ತಾಯಿದ್ದರು, ಸುಡುತ್ತಾ ಇದ್ದರು, ಸಿಂಹಕ್ಕೆ ಹಾಕ್ತಾಯಿದ್ದರು, ಮತ್ತು ಪಟ್ಟಯದಿಂದ ಸಾಯಿಸ್ತಾ ಇದ್ದರು. ಅಂದರೆ ಅನೇಕ ಬೋತ್ರಗಳು ಬರ್ತಾಯಿತ್ತು, ಅನೇಕ ಬೋತ್ರಗಳು ಅಲ್ಲಿ ಆ ಪಟ್ಟಣಿಗೆ ಬರ್ತಾಯಿತ್ತು. ಕ್ರೈಸ್ತ ಸಗ 81ನೇ ವರ್ಷದಲ್ಲಿ ಕಾಣುತ್ತದೆ. 81ನೇ ವರ್ಷದಲ್ಲಿ ಒಬ್ಬ ರೋಮ ಚಕ್ರವರ್ತಿಯು ಅವನು ಏನು ಮಾಡ್ತಾನಂದರೆ ಈ ಜನರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದನು. ಆದ ಕಾರಣ ಅವರಿಗೆ ಎಫೆಸ ಸಭೆಗೆ ಅಷ್ಟು ಹಿಂಸೆಗಳ ಆದರೂ ಸಹ ಅವರು ತಾಳ್ಮೆಯಿಂದ ಅದೆಲ್ಲ ಸಹಿಸಿಕೊಂಡರು. ಅದು ಉತ್ತಮವಾದ ಒಂದು ಕೆಲಸವನ್ನು ಅವರು ಮಾಡಿದ ನೋಡುತ್ತೇವೆ. ಬಟ್ 4ನೇ ವಚನಕ್ಕೆ ಬರುವ ಸಮಯದಲ್ಲಿ, ಆದರೂ ನಿನ್ನ ಮೇಲೆ ಹೊರಿಸಬೇಕಾದ ಅಪಾದನೆ ಹೊಂದಿದೆ. ಮೊದಲು ನಿನಗೆ ನನ್ನ ಮೇಲಿದ್ದ ಪ್ರೀತಿ ಈಗಿಲ್ಲ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿರುವಿಯೋ ಅದನ್ನು ನಿನ್ನ ನೆನಪಿಗೆ ತಂದುಕೋ, ಮಾನಸಾಂತರ ಪಟ್ಟು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು.
ನೀನು ಮಾನಸಾಂತರ ಪಡೆದಿದ್ದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ಈಗ ಗೊತ್ತಾಗ್ತಲ್ಲ, ಅವ್ರ ಪ್ರೀತಿಯನ್ನು ಕಳೆದುಕೊಂಡಾಗ ಅವ್ರು ಹೇಳ್ತಾರೆ ಮೊದಲಿಂದ ಕೃತ್ಯಗಳೆಲ್ಲ ಏನಾಗ್ತಾ ಇದೆ, ಮಾಡ್ತಾ ಇಲ್ಲ. ಮೊದಲಿಂದ ಕೃತ್ಯಗಳೆಲ್ಲ ಹೋಗ್ತಾ ಇದೆ. ಸ್ವಾರ್ಥ ಸಾರುವುದು, ಸಭೆ ಕಟ್ಟುವುದು, ಅನೇಕ ಜನರಿಗೆ ಹಿಂಸೆ ಬಂದರೂ ಎಚ್ಚರಿಸುವುದು, ಉತ್ತೇಜನಗೊಳಿಸುವುದು ಎಲ್ಲಗ ತನ್ನಗಾಗಿಬಿಟ್ಟಿದೆ. ಒಳ್ಳೆ ಕೆಲಸ ಇದೆ, ಆದರೆ ತಪ್ಪಾದ ಬೋಧನೆ ಮಾತ್ರ ಅವ್ರೇನು ಮಾಡ್ತಾರೆ, ಅವರು ಕಂಡುಹಿಡಿತಾರೆ, ತಪ್ಪು ಬೋಧನೆಗಳು ಕಂಡುಹಿಡಿತಾ ಇದ್ದಾರೆ. ಮತ್ತು ಯಾರು ತುಂಬ ಕಷ್ಟ, ಒಬ್ಬರಿಗೊಬ್ಬರು ಕಷ್ಟ ಕೊಟ್ಟರೆ ಅವರು ಸಹಿಸಿಕೊಳ್ಳೋದಿಲ್ಲ. ಬಟ್ ಏನಂದರೆ ದೇವರ ಮೇಲಿದ್ದ ಪ್ರೀತಿಯನ್ನು ಅವರು ಕಳೆದುಕೊಂಡಿದ್ದಾಗ ಸೇವೆಯನ್ನು ಸಂಪೂರ್ಣವಾಗಿ ಏನು ಮಾಡ್ತಾರೆ, ಮರೆಯಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಪ್ರಯಾಸ, ಪ್ರೀತಿಯ ಪ್ರಯಾಸ ಅಂದರೆ ನಾವು ಮೊದಲು ಸೇವೆಗೆ ಬರುವ ಸಮಯದಲ್ಲಿ ನಾವು ಸೇವೆ ಮಾಡುವಾಗ ತುಂಬ ಆಸಕ್ತಿಯಿಂದ ಓಡಾಡ್ತಾ ಇರ್ತೇವೆ, ದೇವರ ಸೇವೆ ಮಾಡುತ್ತೇವೆ, ಹೆಚ್ಚಾಗಿ ಕಾರ್ಯಗಳು ಮಾಡುತ್ತೇವೆ. ಆದರೆ ಆ ಒಂದು ಮೊದಲನೇ ಪ್ರೀತಿಯನ್ನು ಕಳೆದುಕೊಳ್ಳುವಾಗ ನಾವು ತಣ್ಣಗಾಗಿಬಿಡುತ್ತೇವೆ. ಇದು ನಮಗೆ ಸೇರುವಂಥದ್ದಾಗಿದೆ. ಆ ಎಫೆಸ ಪಟ್ಟಣದಲ್ಲಿ ಇದ್ದ ಅದೇ ಪರಿಸ್ಥಿತಿಯು ನಮ್ಮಲ್ಲಿ ಎಷ್ಟೋ ಅನೇಕ ಸಭೆಗಳಲ್ಲಿ ಇದೆ, ನಮ್ಮಲ್ಲಿ ಇದೆ. ಇದು ಕರ್ತನ ನಮ್ಮನ್ನು ಏನು ಮಾಡ್ತಾನೆ, ಎಚ್ಚರಿಸಿಕೊಳ್ಳುತ್ತಾನೆ. ಮೊದಲನೇದಾಗಿ ನೀವು ರಕ್ಷಣೆ ಹೊಂದಿದಾಗ ದೇವರಲ್ಲಿ ಒಂದು ಪ್ರಾರ್ಥನೆ, ಆರಾಧನೆ, ಕೃತ್ಯಗಳು, ಬೇರೆ ಜನರನ್ನು ಉತ್ತೇಜನಗೊಳಿಸುವುದು, ಬೇರೆಯವರಿಗೆ ಸ್ವಾರ್ಥ ಸಾರುವುದು, ಎಲ್ಲ ಕೃತ್ಯಗಳು ಏನಾಗ್ತದೆ, ಈಗ ತನ್ನಗೆ ಆಗಿಬಿಡ್ತದೆ. ಈ ಸಭೆಗೆ ದೇವರು ಎಚ್ಚರಿಸುವುದು ಏನೆಂದರೆ, ನೀವು ಮೊದಲು ಮಾಡಿದ ಕೃತ್ಯಗಳು, ಸೇವೆಗಳು, ಪ್ರಾರ್ಥನೆಯು ಇದೆಲ್ಲ ಮಾಡದಿದ್ದರೆ ನಿನ್ನನ್ನು ಆ ಸ್ಥಾನದಿಂದ ನಾನು ತೆಗೆದುಹಾಕ್ತೇನೆ ಎಂಬುದಾಗಿ. ಕಾರಣ ಕರ್ತ ನಮ್ಮೊಂದಿಗೆ ಮಾತಾಡುವ ಸಮಯದಲ್ಲಿ ನಾವು ಮಾನಸಾಂತರ ಪಟ್ಟು ನಾವು ಎಚ್ಚರಿಸಿಕೊಳ್ಳುತ್ತೇವೋ ಅದು ಉತ್ತಮವಾಗಿರ್ತದೆ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯ 2ನೇ ವಚನದಲ್ಲಿ, ಯೆರೆಮೀಯ 2:2, ನೀನು ಹೋಗಿ ಯೆರೂಸಲೇಮಿನ ಕಿವಿಗೆ ಮುಟ್ಟುವಂತೆ ಈ ಮಾತುಗಳನ್ನು ಸಾರು. ಯೆಹೋವನು ಹೀಗನ್ನುತ್ತಾನೆ, ನೀನು ಯೌವನದಲ್ಲಿ ನನ್ನ ಮೇಲೆ ಇಟ್ಟಿದ್ದ ಪ್ರೀತಿಯನ್ನು, ವಿವಾಹ ಕಾಲದ ನಿನ್ನ ಪ್ರೇಮವನ್ನು, ನೀನು ಬಿತ್ತನೆ ಮಾಡದ ಅರಣ್ಯದಲ್ಲಿ ನನ್ನನ್ನು ಹಿಂಬಾಲಿಸಿದ ನಿನ್ನ ಪಾತಿವೃತ್ಯವನ್ನು ನಿನ್ನ ಹಿತಕ್ಕಾಗಿ ಜ್ಞಾಪಕದಲ್ಲಿಟ್ಟಿದ್ದೇನೆ. ಅಂದರೆ ಇದು ಯೆರೆಮೀಯ ಮುಖಾಂತರವಾಗಿ ದೇವರು ಇಸ್ರಾಯೇಲ್ ಜನರಿಗೆ ಮಾತಾಡ್ತಾ ಇದ್ದಾನೆ. ನೀವು ಫಸ್ಟ್ ಅಡವಿಯಲ್ಲಿ ಇದ್ದಾಗ ನನ್ನ ಮೇಲಿದ್ದ ಪ್ರೀತಿಯು, ನನ್ನನ್ನು ಆರಾಧನೆ ಮಾಡುವುದು, ನನ್ನ ವಾಕ್ಯವನ್ನು ಕೈಕೊಂಡು ನಡೆಯುವುದು ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಈಗ ಏನಾಯಿತು ಅಂದರೆ ಎಲ್ಲ ಕಳೆದುಕೊಂಡ್ರು. ಅಲ್ಲ, ಒಡಂಬಡಿಕೆ ವಿಶ್ವಾಸಿಗಳು ಹಂಗೇನೆ, ಹೊಸ ಒಡಂಬಡಿಕೆ ವಿಶ್ವಾಸಿಗಳು ಹಂಗೆ. ಮೊದಲು ದೇವರ ಕಡೆಗೆ ಬರುವಾಗ ನಮ್ಮಲ್ಲಿದ್ದ ಪ್ರೀತಿ ಎಲ್ಲ ಚೆನ್ನಾಗಿರ್ತದೆ. ಆದರೆ ದಿನಗಳಾಗುವಾಗ ಏನು ಮಾಡ್ತೇವೆ, ಅದನ್ನು ನಾವು ಮರೆತಿದ್ದು ಹೋಗ್ತೇವೆ. ಈ ಕರ್ತನು ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ಮೊದಲನೇ ಮೊದಲನೇ ಪ್ರೀತಿ ನಿಮ್ಮಲ್ಲಿ ಬರಲಿ ಎಂಬುದಾಗಿ ದೇವರು ಎಚ್ಚರಿಸ್ತಾ ಇದ್ದಾನೆ. ಮೊದಲು ಮಾಡಿದ ಸೇವೆಯನ್ನು ಮಾಡು ಎಂಬುದಾಗಿ ಎಚ್ಚರಿಸುವನಾಗಿದ್ದಾನೆ. ನಾವು ಎಚ್ಚರಿಕೆಯಿಂದ ಈ ಸೇವೆಯನ್ನು ಮಾಡಲಿಕ್ಕೆ ಸಮರ್ಪಿಸಿಕೊಡೋಣ. 6ನೇ ವಚನದಲ್ಲಿ, ಆದರೆ ನಿನ್ನಲ್ಲಿ ಒಳ್ಳೆಯದು ಒಂದುಂಟು, ಅದೇನೆಂದರೆ ನಾನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನೀನು ಸಹ ದ್ವೇಷಿಸುತ್ತಿರುವಿ. ಏಕೆ ನಿಕೋಲಾಯಿತರು ಎಂಬುದಾಗಿ ಎರಡು ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಒಂದು ಅಪೊಸ್ತಲ ಕೃತ್ಯಗಳ 6ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಸಮಸ್ಯೆ ಆಗಿದ್ದ ಸಮಯದಲ್ಲಿ ಅವರು ಒಂದು 6 ಮಂದಿಯನ್ನು ಸೇವೆ ಕರೀತಾರೆ. ಅದರಲ್ಲಿ ಸ್ತೆಫಾನನು, ಫಿಲಿಪ್ಪನು ಮತ್ತು ಅಂದ್ಯೋಕ್ಯದಿಂದ ಬಂದ ನಿಕೋಲೆಯ ಇವರೆಲ್ಲರೂ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಈಗ ಅಂದರೆ ಇದು ಯಾವಾಗ ಆಯಿತು ಅಂದರೆ, ಒಂದು ವೇಳೆ ಇದು ಕ್ರೈಸ್ತ ಶಕ ಒಂದು ವೇಳೆ 40ನೇ ವರ್ಷದಲ್ಲಿ ಇದು ಆಗಿರ್ಬೋದು. ಅದಾದ ಮೇಲೆ ಈಗೆಲ್ಲ ಏನಾಗ್ತಂದರೆ ಸಮಸ್ಯೆಗಳಾಗಿದೆ. ಪೇತ್ರನು ಸತ್ತು ಹೋಗಿದ್ದಾನೆ, ಪೌಲನು ಸತ್ತು ಹೋಗಿದ್ದಾನೆ. ಈ ನಿಕೋಲೆ ಏನು ಮಾಡ್ತಾನೆ ಅಂದರೆ, ಅಪೊಸ್ತಲಕ್ಕೆ ಮಧ್ಯದಿಂದ ಅವನ ಸೇವೆ ಬಿಟ್ಟು ಅವನು ಏನು ಮಾಡ್ತಾನೆ, ಬೇರೆ ಬೇರೆ ಪಟ್ಟಣಗಳಲ್ಲಿ ಹೋಗಿ ಅವನು ಹೊಸದಾಗಿ ಏನು ಮಾಡ್ತಾನೆ, ಒಂದು ಬೋಧನೆಯನ್ನು ಶುರು ಮಾಡಿರ್ಬೋದು. ಈ ಒಂದು ಬೋಧನೆ ಎಂಬುದಾಗಿ ಅದು ನಿಕೋಲಾಯಿತರ ಒಂದು ಬೋಧನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಟ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ನಿಕೋಲಾ ಎಂದರೆ ನಾವು ತಿನ್ನೋಣ, ಲೆಟ್ ಅಸ್ ಈಟ್ ಎಂಬುದಾಗಿ ಅರ್ಥ ಇದೆ. ಅದಕ್ಕಾಗಿ ನಿಕೋಲಾಯಿತರ ಒಂದು ಬೋಧನೆ ಅಂದರೆ ವಿಗ್ರಹಕ್ಕೆ ನೈವೇದ್ಯ ಮಾಡುವುದು, ತಿನ್ನುವುದು, ವಿಚಾರ ಮಾಡುವುದು, ಇದೆಲ್ಲ ಏನಾಗ್ತಂದರೆ ಅವರ ಬೋಧನೆ ಆಗಿತ್ತು. ಈ ಮೊದಲನೇ ಶತಮಾನದಲ್ಲಿ ಇದೆಲ್ಲ ಪಟ್ಟಣಗಳು ಇತ್ತು. ಆದರೆ ಎಬೇಸ್ ಸಭೆಯವರು ಇದನ್ನು ಏನು ಮಾಡ್ತಾರೆ ಅಂದರೆ ವಿರೋಧಿಸ್ತಾ ಇದ್ದರು. ಯಾಕಂದರೆ ಅವ್ರು ತಿಳ್ಕೊಂಡ್ರು ನಾವು ವಿಗ್ರಹ ಆರಾಧನೆ ಮಾಡಿ ತಿನ್ನಬಾರ್ದು ಮತ್ತು ವಿಚಾರ ಮಾಡಬಾರ್ದ ಒಂದು ಆಜ್ಞೆಗಳನ್ನು ಅವ್ರು ಏನು ಮಾಡ್ತಾರೆ, ಕೈಕೊಂಡು ನಡೆಯಲಿಕ್ಕೆ ಪ್ರಾರಂಭಿಸಿದರು. ಅದಕ್ಕೆ ಕರ್ತನು ಇದನ್ನು ಮೆಚ್ಚಿಸುವವನಾಗಿದ್ದಾನೆ. ಈ ಒಂದು ಒಳ್ಳೆಯ ಕೆಲಸವನ್ನು ಮೆಚ್ಚಿಸುವವನಾಗಿದ್ದಾನೆ. ಮತ್ತು ಏಳನೇ ವಚನದಲ್ಲಿ ನಾವು ನೋಡುತ್ತೇವೆ. 7ನೇ ವಚನ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಅನುಮತಿ ಕೊಡುವೆನು. 7ನೇ ವಚನದಲ್ಲಿ ಈ ಕೊನೆಯದಾಗಿ ಆ ಸಭೆಗೆ ಅವನು ಹೇಳುವಂಥ ಮಾತುಗಳು,
ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಯೇಸು ಕ್ರಿಸ್ತನ ಸಹ ಲೋಕದಲ್ಲಿ ಇದ್ದ ಸಮಯದಲ್ಲಿ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾ ಇದ್ದನು. ಅಂದರೆ ಕಿವಿ ಎಲ್ಲರಿಗೂ ಇದ್ದರೂ ಸಹ ಆತ್ಮೀಯ ಕಿವಿಗಳು ತೆರೆಯಲ್ಪಡಲಿ ಎಂಬುದಾಗಿ. ಈಗ ನಾವು ಆತ್ಮೀಯರಾಗಿರುವ ಸಮಯದಲ್ಲಿ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುವಾಗ ನಾವು ಎಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ತಪ್ಪಿ ಹೋಗಿದ್ದೇವೆಯೋ ಎಂಬುದನ್ನು ಬೇರೊಬ್ಬರು ಹೇಳುವಾಗ ಅದನ್ನು ಕೇಳಿಸಿಕೊಳ್ಳುವ ಆ ಒಂದು ಮನಸ್ಸು ಬೇಕು. ಪರಿಶುದ್ಧಾತ್ಮನೊಂದಿಗೆ ಮಾತಾಡುವಾಗ ಆ ಪರಿಶುದ್ಧಾತ್ಮನ ಸ್ವರಕ್ಕೆ ನಾವೇನು ಮಾಡಬೇಕು, ಕಿವಿ ಕೊಟ್ಟು ಕೇಳಿ ಅದರಿಂದ ನಡೆಯಲಿಕ್ಕೆ ಮಾಡಬೇಕು, ನಾವು ಸಮರ್ಪಿಸಿಕೊಡಬೇಕು. ಆದ ಕಾರಣ ಅಲ್ಲಿ ಹೇಳ್ತೇನೆ, ಯಾವನು ಜಯ ಹೊಂದುತ್ತಾನೋ, ಜಯಶಾಲಿಗಳಾಗಿ ಇರುವುದಕ್ಕೋಸ್ಕರ, ಸೋತು ಹೋಗೋದಕ್ಕೋಸ್ಕರ, ಬಿದ್ದು ಹೋಗೋದಕ್ಕೋಸ್ಕರ, ಕರ್ತನನ್ನು ಬಿಟ್ಟು ಹೋಗೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಲ್ಲ. ಪೌಲನ ಸಹ ಪತ್ರಿಕೆಯಲ್ಲಿ ಬರೆಯುವಾಗ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಕೊಡುವ ದೇವರಿಗೆ ನಾನು ಜಯಶಾಲಿಗಳಾಗಿದ್ದೇವೆ. ಇನ್ನೊಂದು ಕಡೆ ಹೇಳಿದ ನಾವು ಮೋರ್ ದೆನ್ ಕಾನ್ಕರ್, ಅಂದರೆ ಜಯಶಾಲಿಗಳಿಗಿಂತಲೇ ಹೆಚ್ಚಿನವರು ಎಂಬುದಾಗಿ ಸಹ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಸಭೆಯವರು, ದೇವರ ಮಕ್ಕಳು ಯಾವಾಗಲೂ ಜಯ ಹೊಂದುವವರಾಗಿರಬೇಕು. ಜಯ ಹೊಂದುವವರಿಗೆ ದೇವರು ಕೊಡುವ ಒಂದು ಪ್ರತಿಫಲವು ಏನೆಂದರೆ, ಜೀವ ವೃಕ್ಷವಾದ ಅಂದರೆ ಜೀವದಾಯಕವಾದ ಒಂದು ವೃಕ್ಷದ ಹಣ್ಣನ್ನು ಏನು ಮಾಡಿ ತಿನ್ನಲಿಕ್ಕೆ ನಾನು ಕೊಡುತ್ತೇನೆ ಎಂಬುದಾಗಿ ಹೇಳುವನಾಗಿದ್ದಾನೆ. ಇದು ಏದೇನು ತೋಟದಲ್ಲಿ ಇತ್ತು. ಆದಾಮನು ಪಾಪ ಮಾಡಿದಾಗ ದೇವರು ಏನು ಮಾಡ್ತಾನೆ, ಅಲ್ಲಿಂದ ತೆಗೆದು ಹಾಕಿದ ಮೇಲೆ ಅವನು ಜೀವವೃಕ್ಷದ ಹಣ್ಣನ್ನು ಕಳೆದುಕೊಂಡನು. ಈಗ ಅದೇ ಜೀವವೃಕ್ಷದ ಹಣ್ಣನ್ನು, ಪರದೇಶದಲ್ಲಿ ಇರುವ ಆ ಹಣ್ಣನ್ನು ನಮಗೆ ದೇವರು ನಮಗೆ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆ ಜೀವವೃಕ್ಷದ ಹಣ್ಣನ್ನು ತಿನ್ನುವಾಗ ನಮಗೇನಿರುವುದಿಲ್ಲ, ಮರಣ ಇರುವುದಿಲ್ಲ. ಕರ್ತನ ಸಂಗಡ ಸದಾಕಾಲವೂ ನಾವು ಜೀವಿಸುವ ಒಂದು ಸೌಭಾಗ್ಯ ಇದೆ. ಅದಕ್ಕೆ ಎಬೆ ಸಭೆಗೆ ಕರ್ತನು ಮಾತಾಡಿದನ್ನು ನಾವು ಕೇಳಿದ್ದೇವೆ. ಅವರಲ್ಲಿ ಏನಂದರೆ ಒಳ್ಳೆ ಕ್ರಿಯೆ ಇತ್ತು, ಪ್ರೀತಿ ಇತ್ತು, ತಾಳ್ಮೆ ಇತ್ತು, ಒಳ್ಳೆ ಸೇವೆ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಬಟ್ ಏನಾಯ್ತು ಅಂದರೆ ದಿನಗಳು ಬರ್ತಾ ಬರ್ತಾ ಅವರು ತಮ್ಮನ್ನೇ ಏನು ಮಾಡಿದ್ರು, ಲೋಕಕ್ಕೆ ಸಮರ್ಪಿಸಿಕೊಟ್ಟು ದೇವರ ಪ್ರೀತಿಯಿಂದ ದೂರವಾಗಿ ಸೇವೆಯೆಲ್ಲ ಮಾಡುವುದು ಕಡಿಮೆಯಾಗಿ ಇದೆಲ್ಲ ಆ ರೀತಿಯಾಗಿ ಹೋಗ್ತಾಯಿದ್ದರು. ಕರ್ತನು ಈ ಸಮಯದಲ್ಲಿ ಎಚ್ಚರಿಸುವನಾಗಿದ್ದಾನೆ. ಮತ್ತು ಅವರಲ್ಲಿದ್ದ ಒಳ್ಳೆಯ ಕೃತ್ಯಗಳು ವಿಚಾರ ಮಾಡಬಾರ್ದು, ವಿಗ್ರಹಾರಾಧನೆ ಮಾಡಲಿ ತಿನ್ನಬಾರ್ದು ಎಂಬುದಾಗಿ ಏನು ಮಾಡ್ತಿರೋದು, ಕಳ್ಳ ಬೋಧಕರು ಇವರೆಲ್ಲ ಕಂಡುಹಿಡಿದುಕೊಂಡು ಉತ್ತಮವಾದ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವರು ಏನು ಮಾಡ್ತಾಯಿದ್ರು, ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುವವರಾಗಿದ್ದರು. ಎಲ್ಲ ಕೆಲಸಗಳಿತ್ತು. ಆದರೆ ಸೇವೆ ಮಾಡುವುದನ್ನು ಏನು ಮಾಡ್ತಾಯಿದ್ರು, ಅವರು ಬಿಡ್ತಾಯಿದ್ರು. ಪ್ರೀತಿಯ ಪ್ರಯಾಸವನ್ನು ಏನು ಮಾಡ್ತಾರೆ, ಬಿಡುವವರಾಗಿದ್ದಾರೆ. ಅದ ಕಾರಣ ನಮ್ಮ ಜೀವದಲ್ಲಿ ಸಹ ನಾವು ಕರ್ತನ ಮೇಲೆ ನಾವು ಪ್ರೀತಿ ಇಡುವಾಗ ನಾವು ಸೇವೆ ಮಾಡಲಿಕ್ಕೆ ಸಮರ್ಪಿಸಿಕೊಡೋಣ, ಜಯಶಾಲಿಗಳಾಗಿರೋಣ. ಆದಾಮನು ಕಳೆದುಕೊಂಡ ಆ ಜೀವವೃಕ್ಷದ ಹಣ್ಣನ್ನು ದೇವರು ನಮಗೆ ಹಿಂದಿರುಗಿ ಕೊಡಲಿಕ್ಕೆ ನಮಗೆ ವಾಗ್ದಾನ ಮಾಡಿದ್ದಾನೆ. ದೇವರು ನಮ್ಮ ನಡೆಸಲಿ. ತಂದೆ ದೇವರೇ, ವಾಕ್ಯಕ್ಕೋಸ್ಕರ ಸ್ತೋತ್ರವಾಗಲಿ. ನೀನು ಶ್ರೇಷ್ಠನಾಗಿರುವ ಕರ್ತನಾಗಿದ್ದಿ. ನಾವು ಬಿದ್ದು ಹೋಗೋದು, ಸೋತು ಹೋಗೋದು ನೀನು ಇಷ್ಟೆಲ್ಲ ಕರ್ತನೆ. ಆದ ಕಾರಣ ಈ ಒಂದು ಎಬೆ ಸಭೆಗೆ ಬರೆದ ಈ ಒಂದು ಪತ್ರಿಕೆಯನ್ನು ನಾವು ಓದಿದ್ದೇವೆ ಸ್ವಾಮಿ, ವಚನಗಳು ಓದಿದ್ದೇವೆ. ಇದು ನಮ್ಮ ಜೀವದಲ್ಲಿ ಅಳವಡಿಸಿಕೊಂಡು ನಾವು ಎಚ್ಚರಿಕೊಳ್ಳುವವರಾಗಿ ಜಯ ಹೊಂದುವವರಾಗಿರುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.